ನಮಸ್ತೆ, ಹರೇ ಕೃಷ್ಣ. ಭಕ್ತರ ಜೀವನದಲ್ಲಿ ಜಯವನ್ನು ನೀಡುವ ಪವಿತ್ರ ವ್ರತವೇ ವಿಜಯ ಏಕಾದಶಿ. ಪದ್ಮಪುರಾಣದಲ್ಲಿ ಇದರ ಮಹಿಮೆ ವಿಶಿಷ್ಟವಾಗಿ ವರ್ಣಿಸಲಾಗಿದೆ. ತ್ರೇತಾಯುಗದಲ್ಲಿ ಸೀತಾಮಾತೆಯನ್ನು ರಾವಣನು ಅಪಹರಿಸಿದ ನಂತರ ಶ್ರೀರಾಮನು ವಾನರ ಸೇನೆಯೊಂದಿಗೆ ಲಂಕೆಗೆ ತೆರಳಬೇಕಾಯಿತು. ಆದರೆ ಅವರ ಮುಂದೆ ದೊಡ್ಡ ಸಮುದ್ರವಿತ್ತು. ಅದನ್ನು ಹೇಗೆ ದಾಟುವುದು ಎಂಬ ಚಿಂತೆಯಲ್ಲಿ ರಾಮನು ಇದ್ದಾಗ ಲಕ್ಷ್ಮಣನ ಸಲಹೆಯಂತೆ ಮಹರ್ಷಿ ಬಕದಲಾಪ್ಯರ ಆಶ್ರಮಕ್ಕೆ ತೆರಳುತ್ತಾರೆ. ಅಲ್ಲಿ ಮಹರ್ಷಿಗಳು ರಾಮನಿಗೆ ಹೇಳ್ತಾರೆ, ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯಂದು ವಿಜಯ ಏಕಾದಶಿ ವ್ರತವನ್ನು ಆಚರಿಸು. ಭಕ್ತಿಯಿಂದ ಶ್ರೀಮನ್ನಾರಾಯಣನ ಪೂಜೆ ಮಾಡಿ ಉಪವಾಸವಿದ್ದರೆ ನಿನಗೆ ವಿಜಯ ಖಚಿತ. ಶ್ರೀರಾಮನು ಮಹರ್ಷಿಗಳ ಸಲಹೆಯಂತೆ ಉಪವಾಸವಿದ್ದು ವಿಷ್ಣುವಿಗೆ ಪೂಜೆ ಸಲ್ಲಿಸಿ ದಾನ ಧರ್ಮಗಳನ್ನು ನೆರವೇರಿಸಿದರು. ಆ ವ್ರತದ ಪುಣ್ಯಫಲದಿಂದ ಸಮುದ್ರ ದೇವರು ಪ್ರಸನ್ನರಾಗ್ತಾರೆ. ನಂತರ ನಳನೀಲರು ಸೇತುವೆ ನಿರ್ಮಿಸಿ ರಾಮಸೇನೆ ಸಮುದ್ರವನ್ನು ದಾಟಿ ಲಂಕೆಗೆ ತಲುಪಿತು. ಅಂತಿಮವಾಗಿ ರಾಮನು ರಾವಣನ ಮೇಲೆ ವಿಜಯ ಸಾಧಿಸಿ ಧರ್ಮವನ್ನು ಸ್ಥಾಪಿಸ್ತಾನೆ. ಈ ಕಾರಣದಿಂದಲೇ ಈ ಏಕಾದಶಿಯನ್ನು ವಿಜಯ ಏಕಾದಶಿ ಎಂದು ಕರೆಯುತ್ತಾರೆ. ಈ ದಿನ ಉಪವಾಸವಿದ್ದು ವಿಷ್ಣುವಿನ ನಾಮಸ್ಮರಣೆ ಮಾಡಿದರೆ ಜೀವನದ ಅಡೆತಡೆಗಳು ನಿವಾರಣೆಯಾಗುತ್ತವೆ, ಕಷ್ಟಗಳು ದೂರವಾಗಿ ಜಯ ಮತ್ತು ಯಶಸ್ಸು ದೊರೆಯುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ.